ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSS ವಿರುದ್ಧ ಮತ್ತೊಂದು ಹೆಜ್ಜೆ ಮುಂದಿಟ್ಟ ಪ್ರಿಯಾಂಕ್ ಖರ್ಗೆ. ಇತ್ತ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಶುರುವಾಗಿದೆ. RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ನಡೆ ಮತ್ತು ನುಡಿಗೆ ಸಂಬಂಧಪಟ್ಟಂತೆ ಮಾನಹಾನಿ ಕೇಸು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಶುರುವಾಗಿದೆಯಲ್ಲ, ಹೈಕೋರ್ಟ್ ಶಾಕ್ ಎದುರಾಗುತ್ತಾ ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಮಹತ್ವದ ಬೆಳವಣಿಗೆ ಆಗ್ತಿದೆ. RSS ಅನ್ನ ನೆಕ್ಸ್ಟ್ ಲೆವೆಲ್ಗೆ ಎದುರು ಹಾಕೋತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ಇಷ್ಟು ಒತ್ತಾಯ ಮಾಡ್ತಿದ್ರು ಕೂಡ RSS ಯಾಕೆ ರಿಜಿಸ್ಟರ್ ಮಾಡಿಸ್ಕೊಳ್ತಿಲ್ಲ ಅನ್ನೋದು ಒಂದು ಇಂಪಾರ್ಟೆಂಟ್ ವಿಚಾರ. ಅದಕ್ಕೊಂದು ಮಹತ್ವವಾದ ಕಾರಣ ಇದೆ. ನಾವು ಏನು ಮಾಡಿದ್ರೂ ಮಾಡಿಸ್ಕೊಳ್ಳಲ್ಲ ಅಂತ ಸೆಡ್ ಹೊಡೆದಿದ್ದು ಆಗಿದೆಯಲ್ವಾ. ಮಾಡಿಸ್ಕೊಂಡ್ರೆ ಏನಾಗತ್ತೆ? ಇಷ್ಟು ವರ್ಷ ಬೇಕಾಗಿತ್ತಾ? RSS ರಿಜಿಸ್ಟ್ರೇಷನ್ ಆಗೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಬಂದು ಪಾಠ ಹೇಳಿ ರಿಜಿಸ್ಟ್ರೇಷನ್ ಆಗಬೇಕಿತ್ತ? ಯಾಕೆ ಮಾಡಿಸ್ತಿಲ್ಲ ಅನ್ನೋದನ್ನು ಒಂದು ಕಡೆ ನೋಡ್ತಾ ಹೋಗೋಣ. ಇನ್ನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೈಕೋರ್ಟ್ ಕಂಟಕ, ಸುಪ್ರೀಂ ಕೋರ್ಟ್ ತನಕ ಹೋಗಬಹುದಾ ಈ ಕೇಸು? ಮೋಹನ್ ಭಾಗವತ್, ಇಲ್ಲಿ ತೇಜಸ್ ಅನ್ನೋರು ಕೇಸ್ ಹಾಕಿದ್ದಾರೆ, ಇನ್ನೊಬ್ರು ಯಾರೋ RSS ಕಾರ್ಯಕರ್ತರು ಮನನೊಂದು ಕೇಸ್ ಹಾಕಿದ್ದಾರೆ. ಇಲ್ಲ ಮೇಲ್ನೋಟಕ್ಕೆ ಇದು, ಬಟ್ ಸಹಜವಾಗಿ RSS ಮೋಹನ್ ಭಾಗವತ್ ಅವರೇ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅದು ಯಾರು ಏನು ಮಾಡ್ತಾರೆ, ಅವರ ಸಾಮರ್ಥ್ಯ ಎಷ್ಟು, ತಾಕತ್ತೆಷ್ಟು ನೋಡೇ ಬಿಡೋಣ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೇರು ಕುಡಿಸೋದಕ್ಕೆ RSS ನೇರವಾಗಿ ಅಖಾಡಕ್ಕೆ ಇಳಿದಿರೋದೇನು ಹೊಸ ವಿಷಯ ಅಲ್ಲ. ಇಷ್ಟೆಲ್ಲ ಕೆಣಕದ ಮೇಲೆ RSS ಸುಮ್ಮನಿರತ್ತಾ? ತೋರಿಸ್ತೀವಿ ನಿಮಗೆ, ಕಾನೂನು ದಾರಿಯಲ್ಲಿಯೇ ತೋರಿಸ್ತೀವಿ ಅಂತ ಹೊರಟಂಗೆ ಕಾಣಿಸ್ತಿದೆ ಈಗ. ಸೊ ಈಗ ಹೈಕೋರ್ಟ್ ತನಕ ಹೆಜ್ಜೆ ಇಡೋದಕ್ಕೆ ತಯಾರಿ ಆಗ್ತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಿರೋದು. ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗೆ ಅವಕಾಶ ಮಾಡಿಕೊಟ್ಟಿದೆ. ಹೌದು, ಇಲ್ಲಿ ತಪ್ಪುಗಳಾಗಿರೋದು ಕಾಣಿಸ್ತಿದೆ. ಸಮನ್ಸ್ ಜಾರಿ ಮಾಡಿ ಅವ್ರು ಮಾಡ್ಕೊಳ್ಬೋದು. ಏನು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅವ್ರ ವಿರುದ್ಧ ಪ್ರಕರಣ ದಾಖಲಿಸೋದಕ್ಕೆ ಆದೇಶ ಆಗಿದೆ. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ನಾನೇ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಅಂತ. RSS ಬಗ್ಗೆ ಅವಹೇಳನದ ಕೇಸ್ ನಡೀತಿರೋವಾಗಲೇ ಅವ್ರು ಹೇಳ್ತಿರೋದು, ಪಾಪ ಇವರು ನೋಂದಣಿ ಮಾಡಿಸೋದಕ್ಕೆ ಆಗ್ತಿಲ್ಲ, ಲೆಕ್ಕ ಯಾರಿಡ್ತಿದ್ದಾರೆ, ಅವರ ಕಚೇರಿ, ಅಧಿಕೃತ ಕಚೇರಿ ಎಲ್ಲಿದೆ, ಯಾವುದು ಅನ್ನೋ ಇನ್ಫಾರ್ಮೇಷನ್ ಪ್ರಿಯಾಂಕ್ ಖರ್ಗೆ ಅವರು ಕೊಡಬೇಕಂತೆ. ಯಾರು ಇದನ್ನು ನಡೆಸ್ತಿದ್ದಾರೆ, RSS ಅನ್ನು ನಡೆಸ್ತಿರೋರು ಯಾರು ಅನ್ನುವ ಪಕ್ಕಾ ದಾಖಲೆ ಕೊಡಲ್ವೋ? ಹಾಗೆ ಇದನ್ನು ಕೇಳೋ ತಪ್ಪು ಅಂತ ಹೇಳ್ತೀರಾ ನೀವು? ಕೇಳ್ತೀನಿ ನಾನು. ಕರ್ನಾಟಕದಲ್ಲಂತೂ ಬಿಡಲ್ಲ. ಈ ಪ್ರಶ್ನೆ ಕೇಳ್ತಿರೋದು ನಾನಲ್ಲ, ಜನ ಕೇಳ್ತಿದ್ದಾರೆ. ನೋಂದಣಿ ಮಾಡದೇ ಇದ್ದರೆ ನಾವೇ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ RSSಗೆ ಯಾವ ರೀತಿ ಸವಾಲು ಹಾಕಿದ್ದಾರೆ ಅಂದರೆ, ಓಪನ್ ಚಾಲೆಂಜ್ ಇದು. ಎಕ್ಸ್ಟ್ರೀಮ್ ಕಟ್ಟ ಕಡೆಯ ಪ್ರಯತ್ನವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಿದ್ದಾರೆ. ಇನ್ನೇನು RSS ಕೆರಳಿ ಕೆಂಡವಾಗೋದು ಬಾಕಿ ಅಂತ ಅನಿಸ್ತಿತ್ತು. ಈಗ ಅದು ಕೂಡ ಆದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು, ಮೋಹನ್ ಭಾಗವತ್ ಅವರೇ ಬರಿಗೈಲೆಲ್ಲ ಬರೋಕೆ ಹೋಗಬೇಡಿ, ಬೆಂಗಳೂರಿಗೆ ತೊಗೊಂಬನ್ನಿ ಡಾಕ್ಯುಮೆಂಟ್ಸನ್ನು, ಲೆಟರ್ ಹೆಡ್ಡಲ್ಲಿ ಉತ್ತರ ಕೊಡಿ, ನೀವೇ ಉತ್ತರ ಕೊಡಿ. ರಿಜಿಸ್ಟ್ರೇಷನ್ನು ಮತ್ತು ಎಲ್ಲ ಪಾರದರ್ಶಕವಾಗಿ ನಿಯಮ ಪಾಲನೆ ಆಗಲೇಬೇಕು. ಕರ್ನಾಟಕದಲ್ಲಿ ನಾನು ಗೃಹ ಸಚಿವ ಆಗಿದ್ದಾಗ ಕಾನೂನು ಬಿಟ್ಟು ನೀವು ಅದು ಹೆಂಗೆ ಹೋಗ್ತಿರೋ ನೋಡೇ ಬಿಡ್ತೀವಿ. 100 ವರ್ಷ ಹಳೆ ದಾಖಲೆ ಅಲ್ವಾ, ಪಾಪ ಹುಡುಕೋಕೆ ಟೈಮ್ ಬೇಕಾಗಿರ್ಬೋದು. ನಿಮ್ಮ ಮನೇಲಿದೆಯೋ ಅಥವಾ ಆಫೀಸಲ್ಲಿದೆಯೋ, ನಾಗ್ಪುರದಲ್ಲಿದೆಯೋ, ಕೇಶವ ಶಿಲ್ಪದಲ್ಲಿದೆಯೋ, ಎಲ್ಲಿದೆ ಹುಡ್ಕೊಂಬನ್ನಿ ಅಂತ ಸವಾಲು ಹಾಕಿದ್ರು. ಈಗ ನಾವೇ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತಿದ್ದಾರೆ. ಅಷ್ಟೇ ಅಲ್ಲ ನೋಡಿ, ಇವರು ಸಂವಿಧಾನ, ಕೋರ್ಟು, ಕಾನೂನು ಯಾವುದಕ್ಕೂ ಕೂಡ ಬೆಲೆ ಕೊಡೋರಲ್ಲ. ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು RSS ನೋಂದಣಿ ಆಗಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅವ್ರ ಮಾತುಗಾದರೂ ಬೆಲೆ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ತಿರೋ ಇಲ್ವೋ, ಇಲ್ಲದೇ ಇದ್ದರೆ ನಾವೇ ಹಣ ಕೊಡೋದಕ್ಕೆ ರೆಡಿ ಇದ್ದೀವಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ RSSಗೆ ದುಡ್ಡು ಕೊಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಈ ಜಟಾಪಟಿ. ಇದರ ನಡುವೆ ಕೋರ್ಟ್ ಕೇಸ್ ಏನಾಗ್ತಿದೆ ನೋಡಿ, ಖುದ್ದು ಹಾಜರಾಗಬೇಕು. ಪ್ರಿಯಾಂಕ್ ಖರ್ಗೆ ಅವರು ಲಾಯರ್ ಕಳಿಸಿ ವಾದ ಮಾಡಿಸೋದಲ್ಲ, ಖುದ್ದು ನಲಪ್ಪಾಡ್ ಮತ್ತು ಪ್ರಿಯಾಂಕ್ ಖರ್ಗೆಯವರೇ ಈ ಪ್ರಕರಣದಲ್ಲಿ ಹಾಜರಾಗಬೇಕು ಅನ್ನುವಂಥ ಆದೇಶವನ್ನು ಕೋರ್ಟ್ ಕೊಟ್ಟಿದೆ. ಅಷ್ಟು ಗಂಭೀರ ಸ್ವರೂಪದ ಕೇಸ್ ಆಗಿದೆ ಇದು. ಯಾಕಂದರೆ ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಲೇಬೇಕು ಅನ್ನುವಂಥ ನಿಯಮವನ್ನು, ಯಾವುದೇ ಮಾನದಂಡವನ್ನು ಹಾಕಿಲ್ಲ ಸಂವಿಧಾನ. ಸೊ ಸಂವಿಧಾನನೇ ಹೇಳ್ದಿರೋದನ್ನು, ಕಾನೂನು ಚೌಕಟ್ಟು ಮೀರಿ, ಕಾನೂನು ಮಾನ್ಯತೆ ಇಲ್ಲದೆ ಇರೋದನ್ನು ಹೇಳ್ತಿದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಅಂತಾನೆ ಅಲ್ವಾ ಎಕ್ಸ್ಪರ್ಟ್ ಹೇಳ್ತಿರೋದು, ಕಾನೂನು ಎಕ್ಸ್ಪರ್ಟ್ಸ್ ಹೇಳ್ತಿರೋದು. ಒಂದು ಕಡೆ ಇದು, ಮತ್ತೊಂದು ಕಡೆ ಇವರು ಆಲ್ರೆಡಿ ಅವಹೇಳನ ಮಾಡಿದ್ದಾರೆ ಅಂತಲೇ ಖಾಸಗಿ ದೂರು ಆಗಿ ಕೋರ್ಟಲ್ಲೇ ಡೈರೆಕ್ಟಾಗಿ ಹೋಗಿದ್ದಾರೆ. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಯಾಕಂದರೆ ಸರ್ಕಾರ
ಪ್ರಭಾವ ಮತ್ತೊಂದು ಅಂತಿರುತ್ತಲ್ಲ. ಸೊ ಡೈರೆಕ್ಟ್ ಕೋರ್ಟ್ಗೆ ಹೋಗಿರೋದು. ಕೋರ್ಟು ಖುದ್ದು ಸಚಿವರೇ ಹಾಜರಾಗಬೇಕು, ನಲಪ್ಪಾಡ್ ಹಾಜರಾಗಬೇಕು ಅನ್ನುವ ಆದೇಶ ಕೊಟ್ಟಿದೆ. ದಿನೇಶ್ ಗುಂಡೂರಾವ್ ಅವರು ತಾಲಿಬಾನ್ ಸಂಸ್ಕೃತಿ ಕೊಲ್ಲೋದಕ್ಕೆ ಬರ್ತಾರೆ ಅಂದರೆ, ಮತ್ತು ಗೋಡ್ಸೆ ಬ್ರಿಡ್ಸ್ ಅವರು ಅವರನ್ನು ಪೂಜಿಸೋರು ಅಂತೆಲ್ಲ ಅವರು ವಾಗ್ದಾಳಿ ನಡೆದಿದ್ದು, ಅವರನ್ನು ಕನ್ಸಿಡರ್ ಮಾಡಿಲ್ಲ. A2 ಇದ್ದರು ಅವರನ್ನು ಕನ್ಸಿಡರ್ ಮಾಡಿಲ್ಲ ಕೋರ್ಟು. ಈಗ ಈ ಕಂಪ್ಲೀಟ್ ಪ್ರಕರಣ ಹೈಕೋರ್ಟ್ಗೆ ಹೋಗೋದಕ್ಕೂ ತಯಾರಿ ಮಾಡ್ಕೊಳ್ತಿದ್ದಾರೆ. ಈಗ ದೂರುದಾರ ತೇಜಸ್ ಅವರ ಪರ ವಕೀಲರೇ ಇದನ್ನು ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಾ ಇದ್ದು, ಹೈಕೋರ್ಟ್ಗೂ ಹೋಗ್ಬೋದು ಈ ಕೇಸು. ಅಂದರೆ ಈಗ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ಗೆ ಹೋದರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ನೀವು ಚರ್ಚೆ ಮಾಡಿ ಇದನ್ನು ಅಂತ ಕೊಟ್ಟು ಬಿಡ್ತಾರೆ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿದೆ, ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕನೂ ಗ್ಯಾರಂಟಿ, ಡೌಟೇ ಇಲ್ಲ. ಯಾಕಂದರೆ RSS ಪ್ರಿಯಾಂಕ್ ಖರ್ಗೆ ಅವರನ್ನು ಯಾವ ಕಾನೂನು ಬಗ್ಗೆ ಮಾತಾಡ್ತಿದ್ದಾರೋ ಆ ಕಾನೂನು ಕುಣಿಕೆಯಲ್ಲೇ ಸಿಕ್ಕಾಕ್ಸೋದಿಕ್ಕೆ. ಯಾಕಂದರೆ ನೀವು ಕಾನೂನು ಮಾನ್ಯತೆ ಇಲ್ಲದ ಕೆಲಸ ಮಾಡ್ತಿದ್ದೀರಿ, ಅಲ್ಲೇ ನೀವು ಸಿಕ್ಕಾಕ್ಕೊಳ್ತೀರಿ. ಒಂದು ಸಂಘವನ್ನೇ ಈಗ ಅಲ್ಲಗಳಿತಿದ್ದಾರಲ್ಲ ಅವರು, ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅನ್ನೋ ಆಕ್ರೋಶ ಅಲ್ವಾ. ಇವರು ಸಮಾಜದ ಯುವಕರ ದಾರಿ ತಪ್ಪಿಸ್ತಿದ್ದಾರೆ, ಕೆಟ್ಟದ್ದನ್ನು ಹೇಳ್ಕೊಡ್ತಿದ್ದಾರೆ, ಮೂಲಭೂತವಾದವನ್ನು ತುಂಬುತ್ತಿದ್ದಾರೆ, ಸಮಾಜದಲ್ಲಿ ದ್ವೇಷ ಬಿತ್ತುತ್ತಿದ್ದಾರೆ. ಇದೊಂದು ಸರಿ ಇಲ್ಲದ ಸಂಘಟನೆ ಅಂತ, ಅಂದರೆ ಸಮಾಜ ದ್ರೋಹ ಮಾಡುವಂಥ ಸಂಘಟನೆ ಅಂತಲ್ವ ಅವ್ರು ಹೇಳ್ತಿರೋದ್ರ ಮಾತಿನ ಅರ್ಥ. ಈ ರೀತಿ ಅವ್ರು ಹೆಂಗೆ ಹೇಳ್ತಾರೆ? ಯಾವ ಆಧಾರ? ಒಂದು ಸಾಕ್ಷಿ ಕೊಡಬೇಕು. RSS ಮೇಲೆ ಏನೇನು ಕೇಸ್ ಬಿದ್ದಿದೆ, ಅಥವಾ RSS ಪಥ ಸಂಚಲನದಲ್ಲಿ ಇಷ್ಟಿಷ್ಟು ಜೀವಹಾನಿಯೋ ಅಥವಾ ಗಲಾಟೆಯೋ ಏನಾದರೂ ಒಂದು ಆಗಿದ್ದರೆ ಅದನ್ನು ಕೊಡಬೇಕು, ಆ ಮಾಹಿತಿ ಕೊಡಬೇಕು. ಇಲ್ಲ RSS ಎಲ್ಲೆಲ್ಲಿ ಭಯೋತ್ಪಾದಕ ಚಟುವಟಿಕೆ ಮಾಡಿದರೆ ಅದು ಕೊಡಬೇಕು. ಇಲ್ಲ RSS ಯಾವ್ಯಾವ ಯುವಕರ ಬ್ರೈನ್ ವಾಶ್ ಮಾಡಿ ಕೆಟ್ಟ ಕೆಲಸ ಮಾಡಿದ್ದಾರೆ ಆ ದಾಖಲೆ ಕೊಡಬೇಕು. ಅದ್ಯಾವುದು ಕೊಡದೆ ನಿರಾಧಾರ ಆರೋಪ ಮಾಡಿದ್ರೆ ಮಾನಹಾನಿ ಅಂತ ಕೇಸ್ ಬಿದ್ದಿರೋದಕ್ಕೆ ಮಾಡಿ ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂತೆ? ಬರೇ ಒಂದು ತಿಂಗಳಿಂದ ಬರೇ ಸೌಂಡ್ ಕೇಳಿಸ್ತಾ ಇದಲ್ಲಪ್ಪ. ಆ್ಯಕ್ಷನ್ ಯಾವಾಗ? ಹೋಗ್ಲಿ, ಕೋರ್ಟಿಗೆ ಹೋಗಲಿ, ನಾವು ಏನು ಎದುರಿಸ್ಬೇಕು ಎದುರಿಸ್ತೀವಿ. ನಿನ್ನೆ ನೀವು ಬೀದಿನಲ್ಲಿ ಎದುರಿಸಿ ಅಂದರೆ ಎದುರಿಸ್ತೀವಿ, ನೀವು ಸದನದಲ್ಲಿ ಮಾತಾಡ್ತೀರಾ ಅದು ನಾನು ಎದುರಿಸ್ತೀವಿ, ಕಾನೂನು ಹೋರಾಟಕ್ಕೆ ಮುಂದಾಗ್ತೀರಾ ಅದಕ್ಕೂ ಓಕೆ ಇದ್ದೀವಿ ಸರ್. ಗ್ಯಾರಂಟಿಗಳಲ್ಲಿ ಗಿವ್ ಇಟ್ ಅಪ್. ಆ್ಯಂಡ್ ಹೂ ಈಸ್ ಎನಿಬಡಿ ಟು ಟೆಲ್ ಮೀ ವಾಟ್ ಟು ಕ್ವೆಶ್ಚನ್ ಆರ್ ನಾಟ್ ಟು ಕ್ವೆಶ್ಚನ್? ಆಸ್ ಅ ಇಂಡಿವಿಜುವಲ್ ಐ ಹ್ಯಾವ್ ಮೈ ರೈಟ್ಸ್, ಆ್ಯಂಡ್ ಆಸ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ I am very careful in what I am saying. अगर आप इतना बड़ा संगठन मेरे राज्य में चला रहे हो तो आपको रजिस्ट्रेशन करना पड़ेगा, या तो आके बोलना पड़ेगा कि किस कानून के तहत आप ये सारे काम कर रहे हैं. ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನ ಅವಕಾಶ ಮಾಡಿಕೊಟ್ಟಿರೋದು. ಹಾಗಾದ್ರೆ ಇಷ್ಟೆಲ್ಲ ಆದರೂ RSS ಯಾಕೆ ರಿಜಿಸ್ಟ್ರೇಷನ್ ಆಗ್ತಿಲ್ಲ? ಸಿಂಪಲ್ ಆನ್ಸರ್. ಯಾವುದಾದ್ರೂ ರಿಜಿಸ್ಟರ್ ಸಂಸ್ಥೆ ಸಂಘ ಅಂತ ಬಂದಾಗ ಏನಾಗುತ್ತೆ, ನಿಧಾನಕ್ಕೆ ಸರ್ಕಾರ ಅದ್ರ ಮೇಲೆ ಹಕ್ಕು ಸಾಧಿಸೋದಕ್ಕೆ, ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಅದಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. RSS ಟಾರ್ಗೆಟ್ ಮಾಡುವಂಥ ಸಮಯದಲ್ಲಿ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೆ, ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೆ ಗೊತ್ತಿಲ್ಲ. ಇವರು ಯಾವಾಗಲೂ ಇರ್ತಾರೆ, 100 ವರ್ಷಗಳಿಂದ ಇದ್ದಾರೆ ಅಂದರೆ ಇವರು ಮುಂದೆ ಭವಿಷ್ಯದ ಲೆಕ್ಕಾಚಾರನೂ ಹಾಕ್ಕೊಂಡೇ ಬಂದಿರೋದಲ್ವಾ. ಸರ್ಕಾರಗಳು ಬದಲಾಗಬಹುದು, ಬಟ್ ಸಂಘ ಇರುತ್ತೆ. ಸರ್ಕಾರ ಸೈದ್ಧಾಂತಿಕ ವ್ಯತ್ಯಾಸದ್ದಾಗಿದ್ದರೆ ಈ RSSಗೆ ಆಡಳಿತಾಧಿಕಾರಿ ಹಾಕ್ಬಿಡ್ಬೋದು, ಸಂಘದ ಕಂಟ್ರೋಲನ್ನು ಸರ್ಕಾರ ತಗೊಳ್ಬೋದು. ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ನಾವು. ನಮ್ಮನ್ನು ಕಟ್ಟಿ ಹಾಕೋಕೆ ನೀವು ಯಾರು ಅನ್ನೋದು RSSನ ಈ ನಿಲುವಿಗೆ ಅಸಲಿ ಕಾರಣ. ಸೊ ಅವರು ಜಪ್ಪಯ್ಯ ಅಂದರೂ ರಿಜಿಸ್ಟ್ರೇಷನ್ ಮಾಡಿಸಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಅದು ಏನು ಮಾಡಿದ್ರೂ ಮಾಡಿಸಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವರ ಕುತ್ತಿಗೆಗೆ ಬಂತ ಈ ಎಲ್ಲ ವಿಚಾರಗಳು. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.